ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ಎಕ್ಸ್ಪೈರಿ ಕೂಡ ಆಗಿರಲಿಲ್ಲ. ನಿನ್ನೆ ವಿಡಿಯೋದಲ್ಲಿ ಅದೊಂದು ತಪ್ಪಾಗಿ ಹೋಗಿತ್ತು. ಸುಮಾರು ಜನ ಅದನ್ನ ಕಮೆಂಟ್ ಮಾಡಿ ನನಗೆ ಸರಿ ಮಾಡಿದ್ರು ಕೂಡ, ಥ್ಯಾಂಕ್ಸ್ ಎಲ್ಲರಿಗೂ. ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರಲಿಲ್ಲ. ಕಾರಣ ಈ ವಾರ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ನಾಳೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡರದ್ದು ಎಕ್ಸ್ಪೈರಿ ಆಗಿರುತ್ತೆ. ಹಾಗಾಗಿ ನಾಳೆ ಒಂದು ಮಂತ್ಲಿ ಎಕ್ಸ್ಪೈರಿ ಧಮಾಕದಾರ್ ಮೂವ್ಮೆಂಟ್ ಬರ್ತಾ ಹೋಗ್ಬೋದು, ಅಥವಾ ಆಲ್ರೆಡಿ ಒಂದು ಮೂವ್ಮೆಂಟ್ ಆಗಿರೋದ್ರಿಂದ ಜನವರಿಲಿ ಎಲ್ಲ ಆಟನೂ ನಾವು ನೋಡಿರೋದ್ರಿಂದ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿ ಕೂಡ ಉಳಿತಾ ಹೋಗ್ಬೋದು. ಲೆವೆಲ್ಗಳನ್ನು ಸಪೋರ್ಟ್ ಮಾಡ್ಕೊತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರಲ್ಲಿ ವಾಪಸ್ ಒಂದು ವಿ ಶೇಪ್ ರಿಕವರಿ ಬಂದಂಗೆ ಅಂತ ಅನಿಸಿರ್ಬೋದು ಕೆಲವರಿಗೆ. ಆದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿದ್ದರಿಂದ ಅದನ್ನ ಕಾಪಾಡ್ಕೊಳ್ಳಲಿಕ್ಕೆ ನೋಡಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸರ್ಪ್ರೈಸಿಂಗ್ಲಿ ನಿನ್ನೆ ICICI ಬ್ಯಾಂಕ್ ನೋಡಿ ತುಂಬ ಒಳ್ಳೆ ಪಾಸಿಟಿವ್ ರಿಟರ್ನ್ ಕೊಟ್ಟಿತ್ತು. ಇವತ್ತು ಆಲ್ಮೋಸ್ಟ್ 2.9% ಕರೆಕ್ಷನ್ ಬಂದಿದೆ. ಇವತ್ತು ಮೋಸ್ಟ್ಲಿ ಟಾಪ್ ಲೂಸರ್ ICICI ಬ್ಯಾಂಕೇ ಆಗಿದೆ. ಅದೇ ರೀತಿಗೆ ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ, 4.39%. ಸರ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಸೊ ಯಾವ್ಯಾವ್ದ್ರದ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ ಅಂತ ನೀವು ಹೇಳ್ಬೋದು ಅಂತ. ಇದನ್ನ ನೀವು ಅಡ್ವಾನ್ಸ್ಡ್ ಡಿಕ್ಲೈನ್ ಅಂತ ಸಿಗುತ್ತೆ ಮತ್ತು ವೆಯ್ಟೇಜ್ ಅಂತ ಸಿಗುತ್ತೆ. ಅದು ದಿನ ಹೇಳೋದಾದರೆ ಕಷ್ಟ ಆಗ್ತಾ ಹೋಗುತ್ತೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಬಟ್ ಯಾವ್ದ್ರದ್ದು ಎಷ್ಟು ವೆಯ್ಟೇಜ್ ಇದೆ ಅಂತ ನೀವೇನಾದ್ರು ನೋಡಬೇಕು ಅಂತಂದರೆ NSE ನೀವು ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಫ್ಟಿ 50 ವೆಯ್ಟೇಜ್ ಅಂತ ಸಿಕ್ಕಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾನು ಶಾರ್ಟ್ ಸೀರೀಸಲ್ಲಿ ನಿಫ್ಟಿ 50 ಸ್ಟಾಕ್ಗಳ ಸ್ಥಾನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ತೋರಿಸಿದ್ದೀನಿ NSEನಲ್ಲಿ ಎಲ್ಲಿ ಚೆಕ್ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ. ಸೊ ಇವತ್ತು ನೋಡೋದಾದರೆ HDFC ಬ್ಯಾಂಕಲ್ಲಿ ರಿಕವರಿ ಬಂತು, SBI ಅಲ್ಲಿ ರಿಕವರಿ ಬಂತು. ನೋಡಿ ನಿನ್ನೆ ಒಂದು ಸುದ್ದಿ ಬಂದಿತ್ತು, PSU ಸೆಗ್ಮೆಂಟಲ್ಲಿ ಅತ್ಯಂತ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ SBI ಆಗಿತ್ತು. ಆದರೆ LIC ಅದನ್ನು ಹಿಂದಕ್ಕೆ ಇವಾಗ LICನೇ ಇವಾಗ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಆಗಿರುವಂಥ ಕಂಪನಿ ಆಗಿದೆ PSU ಸೆಕ್ಟರಲ್ಲಿ ಅಂತ ಅದೊಂದು ಸುದ್ದಿ ಬಂದಿದೆ. ಸೊ ಇವತ್ತು ಡಾಕ್ಟರ್ ರೆಡ್ಡಿಸಲ್ಲೂ 4% ಅಮೌಂಟ್ ಬಂದಿದೆ. ಇವೆಲ್ಲ ನಮ್ಮ ಪೋರ್ಟ್ಫೋಲಿಯೋಲ್ಲಿರುವಂಥ ಸ್ಟಾಕ್ಗಳು ಮೇಲೋದ್ರೆ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದಿನ ನೀವು ನೆಗೆಟಿವ್ ಆಯಿತು, ಎಷ್ಟೋ 2%, ಕೆಲವರು 80%, 90% ಎಲ್ಲ ಪೋರ್ಟ್ಫೋಲಿಯೋನಲ್ಲಿ ಕರೆಕ್ಷನ್ ಆಯಿತು ಅನ್ನೋದು ಹೆಂಗೆ ನಂಗೆ ಅರ್ಥ ಆಗಲಿಲ್ಲ. ನಿನ್ನೆ ನನ್ನ ಪೋರ್ಟ್ಫೋಲಿಯೋನು ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡೋದಾದರೆ ನಿನ್ನೆ ಅಂದರೆ ಪರ್ ಡೇ ಲೂಸ್ ಅಥವಾ ಗೇನ್ ಅಂತ ನಾವು ನೋಡ್ತೀವಲ್ಲ, ಓವರ್ ಆಲ್ ಪೋರ್ಟ್ಫೋಲಿಯೋ ಪಾಸಿಟಿವ್ ಅಲ್ಲೇ ಇದ್ದೀನಿ. ಬಟ್ ನಿನ್ನೆ ಅದು -3% ಆಗಿತ್ತು. ಮೊನ್ನೆಗೆ ಹೋಲಿಸಿದ್ರೆ ನಿನ್ನೆ 3% ಕಮ್ಮಿ ಆಗಿತ್ತು. ಇವತ್ತು ನಾನು ಚೆಕ್ ಮಾಡಿಲ್ಲ ಎಷ್ಟಾಗಿದೆ ಅಂತ, ಯಾಕಂದರೆ ಪ್ಲೆಡ್ಜ್ ಮಾಡಿಟ್ರೆ ಜೆರೋದಲ್ಲಿ ಅಲ್ಲೇ ತೋರಿಸೋದಿಲ್ಲ, ಅದನ್ನ ನೀವು ಕನ್ಸೋಲಿಗೆ ಹೋಗಿ ನೋಡಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ಮಾತಾಡ್ತಾ ಹೋಗೋಣ. ಇವತ್ತು ನಿಫ್ಟಿದಲ್ಲಿ ನೀವು ನೋಡೋದಾದರೆ ಇವತ್ತು ಎಲ್ಲಿ ಓಪನ್ ಆಯಿತು, ನಿನ್ನೆ ಒಂದು ಏನು ಮಾತಾಡ್ಕೊಂಡಿದ್ವಿ, ಒಂದು ಕನ್ಸಾಲಿಡೇಷನ್ ಆಗ್ಬೋದು. ಈಗ 21,200 ಹತ್ರ ಬಂದು ಸಪೋರ್ಟ್ ತೊಗೊಳೋ ಥರ ನಿಂತಿದೆ. 21,200ರಿಂದ 21,500 ನಾಳೆ ನಿಲ್ಲುವಂಥ ಸಾಧ್ಯತೆ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ ಫಸ್ಟ್ ಬಾರಲ್ಲಿ ನಿಮಗೆ ಹ್ಯಾಮರ್ ಬಂತು, ಬ್ಯಾಕ್ ಡ್ರಾಪಲ್ಲಿ ದೊಡ್ಡದಾಗಿ ಡೌನ್ ಮೂಮೆಂಟ್ ಇದೆ. ಡೌನ್ ಮೂಮೆಂಟ್ ಬಂದಾಗ ಹ್ಯಾಮರ್ ಬಂದರೆ ಏನು ಮಾಡಬೇಕು, ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾರ್ಯಾರು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ದೀರಾ ಪ್ಲೇ ಲಿಸ್ಟು ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಒಂದು ಹ್ಯಾಮರ್ ಬಂತು, ಇಲ್ಲಿಂದ ನಿಮಗೆ ಶಾರ್ಪ್ ಆಗಿ ರಿಕವರ್ ಬರ್ತಾ ಹೋಯಿತು. ಸೊ 200 ಪಾಯಿಂಟ್ಗಳು ನಿಮಗೆ ಫಸ್ಟ್ ಹಾಫಲ್ಲೇ ಟ್ರೇಡ್ ಇತ್ತು. ಸೊ ಈ ರೀತಿ ಒಳ್ಳೆ ಅದೇ ರೀತಿಯಾಗಿ ರಿವರ್ಸಲ್ಲೂ ಕೂಡ ಬಂತು. ಇಲ್ಲಿ ನೋಡಿ ಮತ್ತೆ ಕ್ಲೀನಾಗಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲೆ ಹೋಯಿತು. ಈ ಪಾಯಿಂಟಲ್ಲೆಲ್ಲ ನಾನು ಒಂದು ಕಡೆ ಹೇಳಿದೆ ನಿಮಗೆ 21,400 ಮೇಲ್ಗಡೆ ಇವತ್ತು ಹೋಗಿ ಕ್ಲೋಸ್ ಆಗುತ್ತೆ ಸಾಧ್ಯತೆ ಇದೆ ಅಂತ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇದಕ್ಕಿಂತ ಕೆಳಗಡೆ ಹೋಗಬೇಕಾಗಿತ್ತು ಅಂತಂದರೆ ಇಲ್ಲಿ ಸಪೋರ್ಟ್ ತೊಗೊಳೋದಿಲ್ಲ. ಇದನ್ನ ಸುಮಾರು ಸಲ ಹೇಳಿದ್ದೀನಿ ನಿಮಗೆ. ಮುಂಚೆನೇ ಎಲ್ಲರೂ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂತು ಅಂತಂದರೆ, ಅಂದರೆ ಸಪೋರ್ಟ್ ತೊಗೊಂಡು ಎನ್ಗಲ್ಫಿಂಗ್ ಬಂತು ಅಂದರೆ ಟ್ರೆಂಡ್ನ ಹೇಳ್ಕೊಳಕ್ಕೆ ಟ್ರೈ ಮಾಡಿ, ಅದು ಇಡೀ ದಿನ ಅದನ್ನ ರೆಸ್ಪೆಕ್ಟ್ ಆಗೋ ಥರ ಇರುತ್ತೆ ಅಂತ. ಅದೇ ರೀತಿಯಾಗಿ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗಿತ್ತಲ್ವ, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕೂಡ ರಿಕವರಿ ಬಂದಿದೆ. ಸೊ ಈ ಮೇಲ್ಗಡೆ ಏನು ಅಂದರೆ ಹಾಗಾದರೆ 21,500, 520 ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ ಮಾರ್ಕೆಟಿಗೆ. ಸೊ ನಾಳೆ ಇದನ್ನ ಇಲ್ಲಿ ಟೆಸ್ಟ್ ಮಾಡಿ ಇದರಿಂದ ವಾಪಸ್ ರಿಜೆಕ್ಷನ್ ಬರುತ್ತಾ ಅಥವಾ ಇದನ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗುತ್ತಾ ಅನ್ನೋದ್ರ ಮೇಲೆ ಎಕ್ಸ್ಪೈರಿ ನಿರ್ಧಾರ ಆಗ್ತಾ ಹೋಗಿರುತ್ತೆ. ಸೊ ಈಗಲೂ ನೀವು ನೋಡೋದಾದ್ರೆ ನಾಳೆಗೆ 21,800 ಮೇಲ್ಗಡೆ, ಕೆಳಗಡೆ 21,200 ಇದೇ ಝೋನಲ್ಲೇ ಇದೀವಿ, ಇದು ಒಳಗಡೆ ಇದೀವಿ. ಸೊ ಈ ಝೋನ್ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಆಗುತ್ತೆ. ಬಟ್ 21,500 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ ಜನವರಿ, ಅಥವಾ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನೋಡಿದ್ರೆ, ಕೆಲವರು ಸುಮಾರು ಪೊಸಿಷನ್ನ ಕ್ಯಾರಿ ಮಾಡ್ಬೋದು, ಈ ಥರ ಎಲ್ಲ ಮಾಡೋಕೆ ಹೋಗ್ಬೋದು. ನೋಡಿ ಪೊಸಿಷನ್ ಕ್ಯಾರಿ ಮಾಡೋದು ಬಿಡೋದು ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಬಿಗ್ಗೆಸ್ಟ್ ಲರ್ನಿಂಗ್ 2023 ಎಷ್ಟು ರಿಸ್ಕಿ ಆಗಿದೆ ಪೊಸಿಷನ್ ಕ್ಯಾರಿ ಮಾಡೋದು ಅನ್ನೋದನ್ನು. ಅದಾದ್ಮೇಲೆ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವಾಗ 3 ದಿನ ರಜೆ ಬರುತ್ತಲ್ಲ ಮಾರ್ಕೆಟಲ್ಲಿ, ಅವತ್ತು ಪೊಸಿಷನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ. ಉದಾಹರಣೆಗೆ ನೋಡಿ, ನಮಗೆ ಸೋಮವಾರ ರಜೆ ಇತ್ತು, ಮಂಗಳವಾರ ಮಾರ್ಕೆಟ್ ಓಪನ್ ಆಯಿತು. ಮಂಗಳವಾರ ಮಾರ್ಕೆಟ್ ಓಪನ್ ಆದಾಗ ಏನಾಗುತ್ತೆ, ನಮಗೆ ಒಂದು ಮೇಲ್ಗಡೆ ಓಪನಿಂಗ್ ಮಾಡಿಸಿ ದೊಡ್ಡದಾಗಿ ಕೆಳಗಡೆ ಬೀಳಿಸ್ತಾ ಹೋದ್ರು. ಈ ಥರ ವೈಲೆಂಟ್ ಮೂವ್ಮೆಂಟ್ಗಳು ಬರುವಂಥ ಸಾಧ್ಯತೆ ಯಾವಾಗ 3 ದಿನ ರಜೆ ಬರುತ್ತಲ್ಲ ಅವಾಗ. ಇದ್ರ ಬಗ್ಗೆ ನಾನು ಹಿಸ್ಟಾರಿಕಲ್ ಡೇಟಾ ಬೇಕು ಅಂತಂದರೆ 2019 ಅಥವಾ 2020ರಿಂದ ಯಾವ್ಯಾವಾಗ 3 ದಿನ ಬಂದಿದೆಯಲ್ಲ, ಅಂದರೆ ಶನಿವಾರ ಭಾನುವಾರ ರಜೆ ಇದ್ದೇ ಇರುತ್ತೆ, ಸೋಮವಾರನೇ ಏನೋ ರಜೆ ಬಂದ್ಬಿಡ್ತು ಅಂತಂದರೆ, ಅಥವಾ ಮಧ್ಯದಲ್ಲಿ ಯಾವುದಾದ್ರೂ 3 ದಿನ ರಜಾ ಬಂದು ಆಮೇಲೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಅಂದರೆ ಅವಾಗ ಪರಿಣಾಮ ಏನಾಗಿದೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ಸುಮಾರು ದಿನಗಳ ಆ ಥರ ನೋಡೋದಾದರೆ ವೈಲೆಂಟ್ ಮೂವ್ ಬರುತ್ತಾ ಸಾಧ್ಯತೆ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂತಂದರೆ ಶುಕ್ರವಾರ ಗಣರಾಜ್ಯೋತ್ಸವದ ಪ್ರಯುಕ್ತ ರಜೆ ಇದೆ ಮಾರ್ಕೆಟು, ಶನಿವಾರ ಭಾನುವಾರ ಆ್ಯಸ್ ಯೂಶುವಲ್ ರಜಾ. ಸೊ ನೆಕ್ಸ್ಟ್ ನಾವು ಸೋಮವಾರಕ್ಕೆ ಓಪನ್ ಆಗ್ತೀವಲ್ವಾ, ಹಾಗಾಗಿ 3 ದಿನ ಗ್ಯಾಪ್ ಇರೋದ್ರಿಂದ ಸೊ ನಮ್ಗೆ ಮಾತ್ರ ರಜೆ ಇರುತ್ತೆ 26ಕ್ಕೆ, ಆದರೆ ಗ್ಲೋಬಲ್ ಮಾರ್ಕೆಟು ನಡೀತಾನೆ ಇರುತ್ತೆ. ಹಾಗಾಗಿ ಸೋಮವಾರ ಒಂದು ವೈಲೆಂಟ್ ಮೂವ್ ಬರುವಂಥ ಸಾಧ್ಯತೆ ಇರುತ್ತೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ದಯವಿಟ್ಟು ಯಾರು ಫೆಬ್ರವರಿ ಮಂತಿನ ಪೊಸಿಷನ್ನ ಕ್ಯಾರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಮೇಲ್ಗಡೆ ಹೋಗೋದಾದ್ರೆ ಈಗ 21,500ರಿಂದ 550 ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಆಗ್ತಾ ಹೋಗುತ್ತೆ. ಅದ್ರ ಮೇಲೆ ಹೋದ್ರೂ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ಗಳಿದೆ, ನಿಮಗೆ 21,600ರಲ್ಲೂ ರೆಸಿಸ್ಟೆನ್ಸ್ ಇದೆ, 600ರಲ್ಲಿ.
600, 800. ಸೊ ಈ ಝೋನ್ಗಳು ಮೇಲ್ಗಡೆ ಎವ್ರಿ 50-100 ಪಾಯಿಂಟ್ಸ್ ಅಂತ ನೀವು ಅನ್ಕೊಂತ ಹೋಗ್ಬೋದು. ಸೊ ಕೆಳಗಡೆ ಬರಬೇಕು ಅಂದರೆ ನಾಳೆ ಯಾವುದೇ ಕಾರಣಕ್ಕೂ 21,400ಗಿಂತ ಕೆಳಗಡೆ ಮಾರ್ಕೆಟ್ ಓಪನಿಂಗ್ ಆಗಬಾರ್ದು. ಇನ್ ಕೇಸ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 21,000 ಇವತ್ತೇನೊಂದು ಬೇಸ್ ತೊಗೊಂಡು ಹೋಗಿದೆಯಲ್ಲ ಇಲ್ಲಿ 21,400, ಈ 21,400ಗಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ಮಾರ್ಕೆಟ್ ಒಂದು ಸ್ವಲ್ಪ ವೀಕ್ ಸೆಂಟಿಮೆಂಟ್ ಆಗ್ತಾ ಹೋಗುತ್ತೆ. ಅವಾಗ ನೋಡಿ ಹೆಡ್ ಆ್ಯಂಡ್ ಶೋಲ್ಡರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಒಂದು ವಾಪಸ್ ನಾವು 21,250 ಝೋನ್ಗಳ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ 21,400ಗಿಂತ ಕೆಳಗಡೆ ಓಪನಿಂಗ್ ಆಯಿತು ಅಂತಂದರೆ. ಹಾಗಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ ಹುಷಾರಾಗಿರಬೇಕು. ಇದೇ ಝೋನಲ್ಲಿ 21,400ರಿಂದ 480 ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಮೇಲ್ಗಡೆ ಹೋದರೆ 21,520 ಲೆವೆಲ್ಗಳನ್ನು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಥರ ನೋಡಿಕೊಂಡು ಟ್ರೇಡ್ ಮಾಡಿ ಹುಷಾರಾಗಿ. ನಾನು ಆಪ್ಷನ್ ಚೇನ್ ನೋಡಿಲ್ಲ, ಆಪ್ಷನ್ ಚೇನ್ ನೋಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ನೋಡೋಣ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಆಲ್ಮೋಸ್ಟ್ ನಮ್ದೇನು ಟ್ರೆಂಡ್ ಲೈನ್ ಅಂತಿತ್ತು ಅದಕ್ಕಿಂತ ಸ್ವಲ್ಪ 44,000 ಹತ್ತಿರ ಇದೆ. ಆದರೆ ಅದಕ್ಕಿಂತ ಮುಂಚೆನೇ ಸಪೋರ್ಟ್ ತೊಗೊಂಡಿದೆ. ಯಾಕೆಂದರೆ 44,500 ಎವ್ರಿ 500 ಪಾಯಿಂಟ್ಸ್ 1000 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತ ನಾವು ಮಾತಾಡ್ಕೊತಾನೆ ಬಂದಿರ್ತೀವಿ. ನಿನ್ನೆ ನೋಡಿ ಏನಂತ ಹೇಳಿದ್ವಿ, 45,000 ಝೋನ್ ಹತ್ತಿರ ಬಂದು ನಿಂತಿದೆ. 45,000 ಟೆಸ್ಟ್ ಆಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಕಷ್ಟ ಇರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಯಿತು, ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಕೆಳಗಡೆಯಿಂದ ಮೇಲೆ ಹೋಗಬೇಕು ಗ್ರೀನು. ಸೊ ಇಲ್ಲಿ ಓಪನ್ ಆಗಿ ನಿಮಗೆ ಫಸ್ಟ್ ಬಾರಲ್ಲಿ ಇಷ್ಟು ಜೋರಾಗಿ ರಿಕವರಿ ಬಂದಿದೆ. ಅಂದರೆ 44,500 ಸಪೋರ್ಟ್ ತಗೊತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಾದ ಮೇಲೆ 45,000 ಝೋನ್ ಇರುತ್ತೆ. ಬಟ್ ಇಷ್ಟು ಚೆನ್ನಾಗಿ ಶಾರ್ಪಾಗಿ ರಿಕವರಿ ತೊಗೊಂಡ್ರೆ ನೋಡಿ ಮೇಲ್ಗಡೆ ತೊಗೊಂಡು ಹೋದ್ರು. ಇಲ್ಲಿ ಫಸ್ಟ್ ಆಪ್ಷನ್ ಏನೋ ಒಂದು 1 ಅವರ್ ಇತ್ತಲ್ಲ, ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಇತ್ತು. ಆಪ್ಷನ್ ಬೈಯಿಂಗ್ ಯಾರಾದರೂ ಮಾಡಿದ್ರೆ 45,300 ರೆಸಿಸ್ಟೆನ್ಸು ಅಂತ ಅಂದ್ಕೊಂಡಿದ್ದೆ. 45,300 ಹೋಗಿ 450 ತನಕ ಹೋಗಿದೆ ಆ್ಯಕ್ಚುಲಿ ಮಾರ್ಕೆಟು. ಅಲ್ಲಿಂದ ವಾಪಸ್ ನಿಮಗೆ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಈಗ ವಾಪಸ್ಸು ಇಲ್ಲಿ ನೋಡಿ ಒದ್ದಾಡಿದೆ 45,300 ಝೋನಲ್ಲಿ ನಾವು ಹಾಕೊಂಡಿರೋಂಥ ಲೆವೆಲ್ಲು. ಅಲ್ಲಿಂದ ನಮಗೆ ವಾಪಸ್ಸು ಜೋರಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಎಗೇನ್ 44,600 ಸಪೋರ್ಟ್ ತೊಗೊಂಡು ಒಂದು ಎನ್ಗಲ್ಫಿಂಗ್ ಬಂತು. ದಿನದ ಲೋನ ಬೀಟ್ ಮಾಡಿದ್ಯಾ, ಬೀಟ್ ಮಾಡಿಲ್ಲ. ಇಲ್ಲ ಅಂದರೆ ಏನು ಅಂತ ಹೇಳ್ತೀನಿ, ಇದಂತ ಒಳ್ಳೆ ಟ್ರೆಂಡ್ ಲೈನ್ ಅಲ್ಲ, ಬಟ್ ವ್ಯಾಲಿಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ತೊಗೊಂಡಿದೆ. ಸೊ ಈ ರೀತಿ 45 ಡಿಗ್ರಿ ಬಂದರೆ ಚೆನ್ನಾಗಿರುತ್ತೆ ಟ್ರೆಂಡ್ ಲೈನು ಈ ಆ್ಯಂಗಲಲ್ಲಿ. ಬಟ್ ಈ ಥರ ಬಂದರೆ ಓಕೆ, ಹಾರಿಜಾಂಟಲ್ ಟ್ರೆಂಡ್ ಲೈನ್ ಅದು ಬೆಸ್ಟ್ ಟ್ರೆಂಡ್ ಲೈನ್ಸು. ಅದು ಬಿಟ್ಟರೆ 45 ಡಿಗ್ರಿ ಬಂದರೆ ಚೆನ್ನಾಗಿರುತ್ತೆ. ತುಂಬ ಸ್ಟೀಪ್ ಆಗಿದ್ದರೆ ಅದನ್ನ ನಾವು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಈ ಥರ ಒಂದು ಸ್ವಲ್ಪ 45 ಡಿಗ್ರಿಲಿ ಕ್ರಿಯೇಟ್ ಮಾಡಿದ್ರೆ ಒಳ್ಳೆ ಟ್ರೆಂಡ್ ಲೈನ್ ಆಗಿರುತ್ತೆ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಸದ್ಯಕ್ಕೆ ನಿಫ್ಟಿನ ಹೋಲಿಸಿದ್ರೆ ಬ್ಯಾಂಕ್ ನಿಫ್ಟಿ ವೀಕಲ್ಲೇ ಕ್ಲೋಸಿಂಗ್ ಆಗಿದೆ. 45,000 ಹತ್ತಿರನೇ ಬಂದು ಕ್ಲೋಸಿಂಗ್ ಆಗಿದೆ. ಕಾರಣ HDFC ಬ್ಯಾಂಕಲ್ಲಿ ಸ್ವಲ್ಪ ರಿಕವರಿ ಬಂತಾದರೂ ಕೂಡ ICICI ಬ್ಯಾಂಕಲ್ಲಿ, ಆಕ್ಸಿಸ್ ಬ್ಯಾಂಕಲ್ಲಿ ದೊಡ್ಡ ಫಾಲ್ ಬಂದಿರೋದ್ರಿಂದ ಇವತ್ತು ಈಗಲೂ ನೀವು ನೋಡೋದಾದರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಥರನೇ ಕಾಣಿಸ್ತಾ ಇದೆ. ಇದನ್ನ ಬಿಟ್ಟು ಮೇಲೆ ಹೋಗಬೇಕು ಅಂದರೆ 45,300ಗಿಂತ ಮೇಲ್ಗಡೆ ಏನಾದ್ರು ಟೆಸ್ಟ್ ಮಾಡ್ಕೊಂಡು ಹೋಯಿತು ಅಂತಂದರೆ 45,600 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು, 500-600 ಲೆವೆಲ್ಗಳು. ಸೊ ಇಲ್ಲ ಅಂತಂದರೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮತ್ತೆ ಒಂದು ಫಾಲೇ ಬರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಯಾವುದೇ ಕಾರಣಕ್ಕೂ 44,800 ಅಥವಾ ಈ ಲೆವೆಲ್ಗಳನ್ನು ಬಿಟ್ಟು ಹೋಗಬಾರ್ದು. ಈ ಲೆವೆಲ್ನ ಏನಾದ್ರು ಬಿಟ್ಟು ಕೊಡ್ತಾ ಇದೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗೋ ಥರ ಬಂದಿದೆ. ಸೊ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ಹೋಗಲಿಲ್ಲ ಅಂತಂದರೆ 44,800 ಮತ್ತೆ ಬ್ರೀಚ್ ಆಯಿತು ಅಂತಂದರೆ ಮತ್ತೆ ಇದು ವೀಕ್ ಆಗೋ ಸಾಧ್ಯತೆ ಇದೆ. 44,500 ಕೂಡ ಬ್ರೀಚ್ ಆಗುವಂಥ ಸಾಧ್ಯತೆ. ಸೊ ನೋಡೋಣ, ಕ್ವಿಕ್ಕಾಗಿ ನಾನು ಇದನ್ನು ತೋರಿಸ್ತೀನಿ. ಆಪ್ಷನ್ ಚೈನ್ನ ನೋಡಿಲ್ಲ, ಆಪ್ಷನ್ ಚೈನ್ ಯಾವ ರೀತಿ ಆಗಿದೆ ಅಂತ ಅದನ್ನು ನೋಡಿಕೊಂಡು ಆಮೇಲೆ ನಿರ್ಧಾರ ಮಾಡೋಣಂತೆ. ನೋಡಿ, ನಿಫ್ಟಿ ಆಪ್ಷನ್ ಚೇನ್ ನೋಡೋದಾದರೆ ನಮಗೆ ಈಕ್ವಲ್ ಫೈಟು ಕಾಣಿಸ್ತಾ ಇದೆ. ಇಲ್ಲಿ 21,500 ಇವಾಗ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದೆ. ಅದೇ ರೀತಿಯಾಗಿ 21,400 ಪುಟ್ ರೇಟಿಂಗ್ ಆಗಿದೆ. ಸೊ ನಾಳೆ 21,500 ಏನು ಮಾಡ್ತಾರೆ ಅನ್ನೋದೇ ಇವಾಗ ಪ್ರಶ್ನೆ ಆಗಿರೋದು. ಬಟ್ ಮೇಲ್ಗಡೆ ಎವ್ರಿ ಲೆವೆಲ್ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಎವ್ರಿ ಲೆವೆಲ್ ಸಪೋರ್ಟ್ ಇದೆ. ಈಕ್ವಲ್ ಫೈಟ್ ಕಾಣಿಸ್ತಾ ಇದೆ. ಸೊ ನಾಳೆ ಒಂದು ತಣ್ಣಗಿರೋ ಎಕ್ಸ್ಪೈರಿ ಆಗ್ಬೋದು. ಅಂದರೆ ಈ ಝೋನು ಬಿಟ್ಕೊಡ್ದಲ್ಲ ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಆ ರೀತಿನೂ ಇರ್ಬೋದು. ಅಥವಾ ಮಧ್ಯದಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ದರೆ 21,500ಕ್ಕೆ ಹೊಡೆದಾಟ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಯಾವುದರಲ್ಲಿ, ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇವತ್ತು ಒಂದು ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇದೆ 45,000 ಝೋನಲ್ಲಿ. ಅದೇ ಝೋನಲ್ಲಿ ಬಂದು ನಿಂತಿದೆ ಕೂಡ. ಸೊ ಇದು ಕಂಟಿನ್ಯೂಷನ್ ಆಯಿತು ಅಂದರೆ 45,300 ತನಕ ಮತ್ತೆ ಇವತ್ತೇನು ಟ್ರೈ ಮಾಡಿದ್ವಲ್ಲ ಈ ಝೋನ್ನ ಟ್ರೈ ಮಾಡೋಕ್ಕೆ ನಾವು ಹೋಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಈ ಟ್ರೆಂಡ್ ಲೈನು ಕೂಡ ಇದೆ ನೋಡಿ, ಇಲ್ಲಿ 44,800 ಯಾವುದೇ ಕಾರಣಕ್ಕೂ ಬೀಟ್ ಆಗಬಾರ್ದು. ಆ ರೆಫರೆನ್ಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿ. 44,800 ಬ್ರೇಕ್ ಆಯಿತು ಅಂತಂದರೆ ನಾಳೆ ಮತ್ತೆ ನಮಗೆ ಒಂದು ಸೆಲ್ಲಿಂಗ್ ಕಂಟಿನ್ಯೂ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇಲ್ಲ ಅಂದರೆ ಮೇಲ್ಗಡೆ ಹೋದರೆ 45,300-400 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. 45,500 ಹೈಯೆಸ್ಟ್ ಆಗಿರುವಂಥ ಕಾಲ್ ರೇಟಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಈ ಝೋನ್ನೇ ಎಕ್ಸ್ಪೆಕ್ಟ್ ಮಾಡಿ. ಯಾಕಂದರೆ ತುಂಬ ಒಳ್ಳೆ ವಾಲಟೈಲ್ ಮೂವ್ಮೆಂಟ್ ಆಗಿ ಹೋಗಿರೋದ್ರಿಂದ ಈ ವಾರ ಎಕ್ಸ್ಪೈರಿ ಸ್ಮೂತ್ ಆಗಿರ್ಬೋದು. ಬಟ್ ಮಂತ್ಲಿ ಎಕ್ಸ್ಪೈರಿ ನಿಜ, ಆದರೆ ಎಲ್ಲ ಮಂತ್ಲಿ ಎಕ್ಸ್ಪೈರಿನಲ್ಲೂ ಎಕ್ಸ್ಪ್ಲೋಸಿವ್ ಆಗಿರಲೇಬೇಕು ಅಂತೇನಿಲ್ಲ. ಇದು ವರ್ಟೆಕ್ಸ್ ಹತ್ತಿರ ತೊಗೊಂಡು ಹೋಗೋ ಥರ ಕ್ಲೋಸಿಂಗ್ ಮಾಡ್ಬೋದು. ಫೆಬ್ರವರಿನಲ್ಲಿ ಮತ್ತೆ ದಿಕ್ಕು ಮೇಲ್ಗಡೆ ಕೆಳಗಡೆ ಅಂತ ಕೊಡೋ ಥರ ಆ ಥರ ಒಂದು ಕ್ಲೋಸಿಂಗ್ ಆಗೋ ಸಾಧ್ಯತೆ ಇದೆ. ಸೊ ನಾಳೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ಈ ಝೋನ್ ಒಳಗಡೆ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಆಗ್ಬೋದು. ಮಾರ್ಕೆಟು ನೋಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಬಜಾಜ್ ಆಟೋ ಲಾಂಗ್ ಟರ್ಮಲ್ಲಿ ಏನು ಅಂತ ಕೇಳಿದಿರಾ ಸರ್? ಬಜಾಜ್ ಆಟೋ ಒಳ್ಳೆ ಸ್ಟಾಕು, ಆಲ್ ಟೈಮ್ ಹೈಯಲ್ಲಿದೆ. ಆಲ್ಮೋಸ್ಟ್ ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾನೆ ಬಂದಿದೆ ಕನ್ಸಿಸ್ಟೆಂಟ್ ಆಗಿ. ಆದರೆ ಫ್ರೆಶ್ ಲೆವೆಲ್ ಅಂತ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಫ್ರೆಶ್ ಲೆವೆಲ್ ಅಂತ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ಇಲ್ಲಿ ನೋಡಿ ಎಷ್ಟು ವಾರದಿಂದ ಇದು ತುಂಬ ಮೇಲ್ಗಡೆ ಹೋಗಿದೆ. ಇಲ್ಲಿ ಫಸ್ಟ್ ಟೈಮ್ ರಿವರ್ಸಲ್ ಥರ ತೋರಿಸ್ತಾ ಇದೆ. ಸೊ ವಾಪಸ್ ಬಂತು ಅಂದರೆ ಕನಿಷ್ಠ ನೀವು 6,500 ಈ ಲೆವೆಲ್ಗಳು 6,500 6,600 ಲೆವೆಲ್ ಮಾರ್ಬೋಜು ಕ್ಯಾಂಡಲ್ ಏನು ಮಾಡ್ಕೊಂಡು ಹೋಗಿದ್ದಲ್ಲ ಇಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಒಂದು ಕರೆಕ್ಷನ್ ಆಗೋದು ಬಾಕಿ ಇದೆ. ಸೊ ಆ ಥರ ಕರೆಕ್ಷನ್ ಆದಮೇಲೆ ನಾವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಜಾಜ್ ಆಟೋದಲ್ಲಿ ನೋಡಿ ಸುಮಾರು ಒಂದು ನೆಗೆಟಿವ್ ಟ್ರೆಂಡ್ ಬಂದಿತ್ತು, ಅದರಿಂದ
ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇವತ್ತು ಬ್ರೇಕ್ಔಟ್ ಕೊಡೋ ಥರ ಮಾಡಿದ್ರೆ ಸಕ್ಸಸ್ಫುಲ್ ಬ್ರೇಕ್ಔಟ್ ಕೊಟ್ಟಿಲ್ಲ. ಏನಾದ್ರು ವಾಪಸ್ ಫಾಲೋ ಬಂತು ಅಂತಂದರೆ ಈ ಬಸ್ ಸ್ಟ್ಯಾಂಡ್ ಅಷ್ಟೇ ದೊಡ್ಡದು ಫಾಲ್ ಬರೋ ಸಾಧ್ಯತೆ ಇರುತ್ತೆ. 6,500 ಲೆವೆಲ್ಗಳು ಮುಂಬರೋ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಹೋಗೋದು. ಕೆಳಗಡೆ ಹೋದರೆ ಬಜಾಜ್ ಆಟೋ. ಅದೇ ರೀತಿಗೆ ಸೀಮನ್ಸ್ ಬಗ್ಗೆ ಕೇಳಿದ್ರೆ ಸೀಮನ್ಸ್ ಕೂಡ ಒಳ್ಳೆ ಕಂಪನಿ. FISಗಳು ಇದರಲ್ಲಿ ಕೂಡ ಇದ್ದಾರೆ. ಆದರೆ ನೀವು ನೋಡ್ತಾ ಹೋದರೆ ಅಂಥ ಒಳ್ಳೆ ವಾಲ್ಯೂಮ್ ಅಂತ ಆಗ್ತಾ ಇಲ್ಲ, ಸ್ಟಾಕು ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಟೈಮಲ್ಲೆಲ್ಲ ಅಕ್ಯುಮುಲೇಷನ್ ಆಗಿತ್ತು, ಅದು ಬಿಟ್ಟರೆ ಅಂಥ ವಾಲ್ಯೂಮ್ ಅಂತ ಆಗಿಲ್ಲ. ನೀವು ಬಜಾಜ್ ಆಟೋದಲ್ಲಿ ನೀವು ನೋಡೋದಾದರೆ ಡೈಲಿ ಕ್ಯಾಂಡಲ್ಲಿ ಬಜಾಜ್ ಆಟೋದಲ್ಲಿ ನೋಡಿ ವಾಲ್ಯೂಮ್ಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ವಾಲ್ಯೂಮ್ ಆಗ್ತಾ ಇದೆ, ಇಲ್ಲೇನೋ ಸೆಲ್ಲಿಂಗ್ ಆಗಿರ್ಬೋದು, ಬೈಯಿಂಗ್ ಆಗಿರ್ಬೋದು, ಏನೋ ಒಂದು ಆಕ್ಟಿವಿಟಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ ಸೀಮನ್ಸಲ್ಲಿ ತುಂಬ ತಣ್ಣಗಿದೆ ಸ್ಟಾಕು, ಎಕ್ಸೆಪ್ಟ್ ಈ ಪಾರ್ಟಲ್ಲಿ ಬಿಟ್ಟರೆ ಅದು ಆಲ್ ಟೈಮ್ ಹೈ ಝೋನ್ಗಳಾಗಿತ್ತು. ಸೊ 3,900 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಆದರೆ 3,800 ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಇದೆ. ಸೊ 3,800 ಲೆವೆಲ್ ಬರೋ ತನಕ ಯಾರಿಗೂ ರೆಕಮೆಂಡ್ ಅಂತೂ ಮಾಡೋಕ್ಕಾಗಲ್ಲ ತಗೊಳ್ಳಿ ಅಂತ, ಯಾಕೆಂದರೆ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಸೊ ನೋಡ್ತಾ ಹೋಗಿ ಇದರಲ್ಲೂ ಕೂಡ ಒಂದು ಒಳ್ಳೆ ಮೂಮೆಂಟ್ನ ಕೊಟ್ಟು ಬಂದಿದೆ. ಇದಕ್ಕೂ ಒಂದು ಕರೆಕ್ಷನ್ ಆಗೋ ಥರದ್ದು ಬಾಕಿ ಇದೆ. 3,800ರಿಂದ 3,700 ಈ ಲೆವೆಲ್ ಸಿಕ್ಕಿದ್ರೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಬಜಾಜ್ ಈ ಸ್ಟಾಕ್ ಏನಾದ್ರು ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ ಇನ್ನೂ ಒಂದು ಫಾಲೋ ಅಪ್ ಬರೋಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರುವಂಥದ್ದು. ಬಟ್ ಎಲ್ಲದೂ ಕೂಡ 2023 ಟೆಸ್ಟ್ ಆಗಿರುವಂಥ ಲೆವೆಲು ಬ್ರೇಕ್ಔಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹತ್ತಿರದಲ್ಲೇ ಮಲ್ಟಿಪಲ್ ಟೈಮ್ಸು ಸಪೋರ್ಟ್ ಏನೋ ಟೆಸ್ಟ್ ಮಾಡ್ತಾ ಹೋದರೆ ರೆಸಿಸ್ಟೆನ್ಸ್ನಾಗಲಿ ಸಪೋರ್ಟ್ನಾಗಲಿ, ಜೊತೆಗೆ ವಾಲ್ಯೂಮ್ ಕೂಡ ಅಂಥ ವಾಲ್ಯೂಮ್ ಬಂದರಂಗೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರಲ್ಲಿ 2,450 ನಮ್ಮ ಲೆವೆಲ್ ಆಗಿತ್ತು. ನಿನ್ನೆ ನನ್ನ ಡಿಮ್ಯಾಟ್ ಖಾತೆಗೂ ಕೂಡ ಹೋಗಿತ್ತು. ಅದಾದಮೇಲೆ ಇನ್ನೂ ಕೆಳಗಡೆ ಬಂದಿದೆ ನೋಡಿ, 2,350 ಹತ್ತಿರ ಲೆವೆಲ್ ತನಕ ಬಂದಿತ್ತು. ಸೊ ಸ್ವಲ್ಪ ಹುಷಾರಾಗಿರಬೇಕು ನಾವು, ಯಾಕೆಂದರೆ ಈ ಇಂಪಾರ್ಟೆಂಟ್ ಆದಂಥ ಬೇಸ್ನ ಮುರಿದು ಕೆಳಗಡೆ ಬರ್ತಾ ಇದೆ. ಏನಾದ್ರು ಹೋದರೆ ಇಷ್ಟೇ ದೊಡ್ಡ ಮೂಮೆಂಟ್ ಬರುತ್ತೆ. 2,200ಗಳು ನೆಕ್ಸ್ಟ್ ಸಪೋರ್ಟ್ಗಳಾಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಈ ಒಂದು ದಿನ ಆಗಷ್ಟೊತ್ತಿಗೆ ಇದು ಒಂದು ಹ್ಯಾಮರ್ ಥರ ಎಂಡ್ ಆಗೋ ಥರ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವಾಗ ಹ್ಯಾಮರ್ ಥರ ಎಂಡ್ ಆಗಿದೆಯೋ ಅವಾಗ ಏನೇನಾಗಿದೆ ಅಂತ ಚಾರ್ಟಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಮಿಕ್ಕಿದ್ದು ನಿಮ್ಮ ನಿರ್ಧಾರ, ನೋಡ್ತಾ ಹೋಗಿ ಏನು ಮಾಡ್ತೀರಾ ಅಂತ. ಹಿಂದೂಸ್ತಾನ್ ಯೂನಿಲಿವರ್ ಲಾಂಗ್ ಟರ್ಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ಬೋದಂಥ ಸ್ಟಾಕು. ಎಗೇನ್ ಈ ಎಲ್ಲ ಸ್ಟಾಕ್ ಅಲ್ಲ, ಎಸ್ಪೆಷಲಿ ಹಿಂದೂಸ್ತಾನ್ ಯೂನಿಲಿವರ್ ಸ್ಟಾಕು ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು. ಹಾಗಾಗಿ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನಾನು ಹೇಳಿದ ಮಾತಕ್ಕೆ ನೀವು ಯಾವುದೇ ಟ್ರೇಡ್ನಾಗಲಿ ಅಥವಾ ಇನ್ವೆಸ್ಟ್ನಾಗಲಿ ಮಾಡ್ತಾ ಹೋಗಬಾರ್ದು. ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ICICI ಬ್ಯಾಂಕ್ ಮತ್ತೆ 3 ಡಿಜಿಟಿಗೆ ಬಂತು. ಸೊ 1,000 ಡಿಜಿಟ್ನ ದಾಟಿ ಆಲ್ಮೋಸ್ಟ್ ಹೋಗೋ ಥರ ಇದೆ. ನಿನ್ನೆ ನನಗೆ ಗ್ರೂಪಲ್ಲಿ ಹೇಳಿದೆ ICICI ಬ್ಯಾಂಕ್ ಬಗ್ಗೆ ಮಾತಾಡೋದು ಮರ್ತು ಹೋಯಿತು. ನಿನ್ನೆ ನಾಳೆ ಮಾತಾಡ್ತೀನಿ ಅಂತ. ಯಾಕೆಂದರೆ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಅಂತ ಏನಕ್ಕೆ ಹೇಳಿದೆ ಅಂತಂದರೆ ಇದು ಒಂದು ರೈಸಿಂಗ್ ಬೆಡ್ಸ್ ಪ್ಯಾಟರ್ನ್ ಥರ ಆಗೋ ಥರ ಇದೆ ಅಂತ ಅನಿಸಿತ್ತು. ಸೊ ಇವತ್ತು ಅದನ್ನ ಪ್ರೂವ್ ಮಾಡಿದೆ ಕೂಡ. ನೋಡಿ, ಇಲ್ಲಿ ರೈಸಿಂಗ್ ಬೆಡ್ಸ್ ಥರ ಆಗಿತ್ತು, ಈಗ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ನಾನು ರಿಜೆಕ್ಷನ್ ಬರ್ತಾ ಇತ್ತು ಅಂತಂದರೆ ಇಲ್ಲಿ ಎಷ್ಟು ದೊಡ್ಡ ರಿಜೆಕ್ಷನ್ ಆಗಿದೆಯೋ ಅಷ್ಟು ದೊಡ್ಡ ರಿಜೆಕ್ಷನ್ ಆಗಬೇಕು. HDFC ಬ್ಯಾಂಕ್ ಸರಣಿ ಮುಗಿತಾ ಅಥವಾ ಪಾಸ್ ಆಗಿದೆ, ಜೊತೆಗೆ ICICI ಬ್ಯಾಂಕು ಸೇರ್ಕೊಂಡಂಥ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಅನ್ನೋದು ನಾಳೆ. ICICI ಬ್ಯಾಂಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 943 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ ICICI ಬ್ಯಾಂಕಲ್ಲಿ. ನೋಡಿ, ಪ್ರೈವೇಟ್ ಸೆಕ್ಟರ್ಲಿ ICICI ಬ್ಯಾಂಕಲ್ಲಿ ತುಂಬ ಸುಧಾರಣೆ ಆಗಿದೆ. ಎಸ್ಪೆಷಲಿ HDFC ಬ್ಯಾಂಕು ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ದೊಡ್ಡ ಕಂಪನಿ ಆಗಿರ್ಬೋದು, HDFC ಲಿಮಿಟೆಡ್ ಕೂಡ ಮರ್ಜ್ ಆಗಿದ್ದ ಕಾರಣದಿಂದ. ಆದರೆ ICICI ಬ್ಯಾಂಕಲ್ಲಿ ಕೊಚಾರ್ ಅವ್ರದ್ದು ಆವಾಗಿಂದ ಒಂದಿಷ್ಟೆಲ್ಲ ಇಶ್ಯೂಸ್ ಎಲ್ಲ ಮುಗಿಸ್ಕೊಂಡು ಎಸ್ಪೆಷಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಏನಿದೆ, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ತುಂಬ ಅಡ್ವಾನ್ಸ್ ಇದ್ದಾರೆ ICICI ಬ್ಯಾಂಕವರು HDFC ಬ್ಯಾಂಕನ್ನು ಕಂಪೇರ್ ಮಾಡಿದ್ರೆ. ಯಾಕೆಂದರೆ ನಾನು ಖುದ್ದು ICICI ಬ್ಯಾಂಕಲ್ಲಿ ಖಾತೆದಾರನ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಫಾಸ್ಟು, ತುಂಬ ಸುಲಭವಾಗಿ ಕೆಲಸಗಳಾಗುತ್ತೆ ICICI ಬ್ಯಾಂಕ್ದು. HDFC ಬ್ಯಾಂಕು ಸುಮಾರು ಜನ ಹೇಳೋದು ಕೇಳಿದ್ದೀನಿ, ಅವ್ರದ್ದು ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗೋದಿಲ್ಲ, ಈ ರೀತಿ ಪ್ರಾಬ್ಲಮ್ ಅಂತ. RBI ಕೂಡ ಗೈಡ್ಲೈನ್ ಇಶ್ಯೂ ಮಾಡಿತ್ತಲ್ವ, ನೀವು ಹೊಸ ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡೋಂಗಿಲ್ಲ ಫಿಕ್ಸ್ ಮಾಡೋ ತನಕ ಅಂತ. ಹಾಗಾಗಿ ಡಿಜಿಟಲ್ ಬ್ಯಾಂಕಿಂಗ್ ಅಂತ ನೋಡೋದಾದರೆ ICICI ಬ್ಯಾಂಕು ಸುಮಾರು ಸುಧಾರಣೆಗಳನ್ನು ಮಾಡಿದೆ. ಆದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ HDFC ಬ್ಯಾಂಕ್ ದೊಡ್ಡ ಬ್ಯಾಂಕ್ಗಳಿದೆ. ಬಟ್ ಎರಡೂ ಕೂಡ ಟಾಪ್ 2 ಬ್ಯಾಂಕ್ಸ್ ಆಗುತ್ತೆ ಪ್ರೈವೇಟ್ ಸೆಕ್ಟರ್ಲಿ ನೀವು ನೋಡ್ತಾ ಹೋಗೋದಾದರೆ. PSUನಲ್ಲಿ ಅಫ್ಕೋರ್ಸ್ SBI ಅನ್ನೋದು ಲೀಡಿಂಗ್ ಬ್ಯಾಂಕ್ ಆಗಿದೆ. ಅದೇ ರೀತಿಯಾಗಿ ಇಂಡಸ್ ಟವರ್ ಅನ್ನೋದು ಟೆಲಿಕಾಮ್ ಇಂಡಸ್ಟ್ರಿಗೆ ಬರುವಂಥ ಕಂಪನಿ, ಟವರ್ಗಳನ್ನ ಇದೆಲ್ಲ ಹಾಕುವಂಥ ಕಂಪನಿ. ನೀವು ಇಲ್ಲಿ ನೋಡೋದಾದರೆ ಒಳ್ಳೆ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇತ್ತು, ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗ್ತಾ ಇತ್ತು. ಸೊ ಸ್ಟಾಕು ಮೇಲ್ಗಡೆ 200 ಲೆವೆಲ್ ಏನಾದ್ರು ಕ್ರಾಸ್ ಆದರೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. 220, 240 ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ವಿ. ಈಗ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಇದೇನಾದರೂ ವಾಪಸ್ 240 ಲೆವೆಲ್ನ ಕ್ಲೋಸ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದರೆ 280 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಇಂಡಸ್ ಟವರ್ ಲುಕಿಂಗ್ ಗುಡ್ ಅಂತ ಚಾರ್ಟ್ಸ್ ಅಂತ ಅನಿಸ್ತಾ ಇದೆ. ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ. ಯಾರಾದರೂ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಫಂಡಮೆಂಟಲಿ ಅಂತ ಒಳ್ಳೆ ಸ್ಟಾಕ್ ಏನಲ್ಲ, ಬಟ್ ಟೆಕ್ನಿಕಲಿ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಹೋಗ್ತಾ ಇರೋದ್ರಿಂದ ನಾನು ಇದರಲ್ಲಿ ಇನ್ವೆಸ್ಟರ್ ಆಗಿದ್ದೆ ಮೊದಲು, ಈಗ ನಾನು ಇನ್ವೆಸ್ಟರ್ ಆಗಿಲ್ಲ. ಈ ಸ್ಟಾಕಲ್ಲಿ ಒಂದ್ಸಲ ಯಾವಾಗಲೂ ಆಗಿದಾಗ ನಾನು ಕೊಟ್ಬಿಟ್ಟೆ. ಆದರೆ ಅದಾದಮೇಲೆ ವೀಕ್ ಆಗೇ ಬರ್ತಾ ಹೋಯಿತು ಸ್ಟಾಕು. ಈಗ ವಾಪಸ್ ಮೇಲ್ಗಡೆ ಹೋದರೆ 280 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. 240 ಮೇಲ್ಗಡೆ ಕ್ಲೋಸಿಂಗ್ ಆಗ್ತಾ ಹೋದರೆ ಸ್ಟಾಪ್ ಲಾಸು ನೀವು 200 ಸ್ಟಾಪ್ ಲಾಸ್ ಆಗಿ ಇಟ್ಕೋಬೋದು ಈ ಸ್ಟಾಕಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಕ್ರವಾರ ಯಾವುದಾದ್ರು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಜೊತೆಗೆ ಇವತ್ತು ನಾನು ಆಲ್ರೆಡಿ ಡಿಮ್ಯಾಟ್ ಅಕೌಂಟಲ್ಲಿ ಇತ್ತು ನಮ್ಮದು ಒಂದಿಷ್ಟು ಶೇರ್ಸು, ಅದನ್ನು ನಾನು ಸೆಲ್ ಮಾಡಿ ವಾಪಸ್ ಬೈ ಮಾಡಿದೆ. ಏನಾಗುತ್ತೆ, ಇದು ಯಾಕೆ ತೋರಿಸ್ತಾ ಇಲ್ಲ ಅಂದರೆ, ಸರ್ ಆ ಥರ ಮಾಡಿದ್ರೆ ಅದನ್ನು ಇಂಟ್ರಾಡೇ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಎಷ್ಟು ಕ್ವಾಂಟಿಟಿ ಏನು ಮಾಡಿದ್ರಾ ಅಂತ ನನಗೆ ಗೊತ್ತಿಲ್ಲ. ಸೊ ನಾಳೆ ತನಕ ವೆಯ್ಟ್ ಮಾಡಿ, ನಾಳೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಅದು ತೋರಿಸಬೇಕು. ತೋರಿಸಿಲ್ಲ ಅಂತಂದರೆ ಆಮೇಲೆ ನೋಡ್ತಾ ಹೋಗೋಣಂತೆ. ಬಟ್ ನಿಮ್ಮ ಹತ್ರ ಆಲ್ರೆಡಿ ಹೋಲ್ಡಿಂಗ್ಸ್ ಇರುತ್ತೆ. ಹೋಲ್ಡಿಂಗ್ಸ್ ಇದ್ರೂ ನೀವೇನು ಮಾಡ್ತೀರಾ,
ಮಾಡ್ತೀರೋ ಅದನ್ನು ಸೆಲ್ ಮಾಡಿ ವಾಪಸ್ ನೀವು ಬೈ ಮಾಡ್ಕೊಂಡ್ರೆ ಅದನ್ನ ಇಂಟ್ರಾಡೇ ಅಂತಲೇ ಕರಿತಾರೆ. ಯಾಕೆಂದರೆ ಒಂದೇ ದಿನದಲ್ಲಿ ನೀವು ಬೈ ಮಾಡಿ ಸೆಲ್ ಮಾಡೋದ್ರಿಂದ ಅದನ್ನ ಇಂಟ್ರಾಡೇ ಅಂತಲೇ ಕರಿತೀವಿ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದಿದ್ದಂಥ ಸ್ಟಾಕ್ ಆದರೂ ಕೂಡ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.